ನಮಸ್ಕಾರ ರೀ, ನಮ್ಮೆಲ್ಲ ಗಿಚ್ಚ ಕರ್ನಾಟಕದ ಮಂದಿಗೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಾಗ ನಾನು ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ವಿದೌಟ್ ಮನಿ. ಸೊ ಇವಾಗ ನಾನು ಝಾನ್ಸಿದಲ್ಲಿ ಇದ್ದೀನಿ. ನಮ್ಮ ಝಾನ್ಸಿ ರಾಣಿಯವರ ಸುಂದರವಾದ ಈ ಕಿಲಾವನ್ನು ನಮಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳ್ರಿ ಸ್ವಲ್ಪ ನಮಗೆ. ಈ ಕಿಲಾ, ಈ ಅವರ ಮಹಲನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬ್ರಿಟಿಷ್ ಅವರು ತಮ್ಮ ವಶದಲ್ಲಿ ಪಡ್ಕೊಳ್ಳುವ ನಂತರ ಅಂದ್ರೆ ಅವರು ಇದನ್ನ ಕಬ್ಜಾ ಮಾಡ್ಕೊಂಡು ಬಿಟ್ಟಿರ್ತಾರೆ ಭಾಯ್. ಸೊ ಆ ಟೈಮಲ್ಲಿ ಅವ್ರು ಏನೇನು ಅಪ್ಗ್ರೇಡ್ ಮಾಡಿದ್ರು ಗೊತ್ತಾ? ಸೊ ಈ ಥರನಾಗಿ ಇದೇನೈತಲ್ಲ, ಇದು ಮಷಿನ್ ಗನ್ ಇಡಾಕ ಆ ಕಾಲದಲ್ಲಿ ಮಷಿನ್ ಯಾವ ಗನ್ ಯಾವ ಥರನಾಗಿ ಬರ್ತಿದ್ದು, ಆ ಗನ್ ಇಡಾಕ ಈ ಥರನಾಗಿ ಸ್ಟ್ಯಾಂಡ್ ಮಾಡಿದ್ರು ಭಾಯ್. ಸ್ಟ್ಯಾಂಡ್ ಮೇಲೆ ಮಷಿನ್ ಗನ್ ಇಟ್ಟು ಸೊ ಈ ಥರನಾಗಿ ಅವರು ಡೋರ್ ಮಾಡ್ಕೊಂಡಿದ್ರು ಕಿಟಕಿ ಥರ. ಸೊ ಈ ಕಿಟಕಿಯಿಂದ ಅಟ್ಯಾಕ್ ಮಾಡ್ತಿದ್ರು. ಯಾರು ಸೈನಿಕರು ಬರ್ತಿದ್ರಲ್ಲ ಅವ್ರ ಮೇಲೆ ಇಲ್ಲಿಂದ ಡೈರೆಕ್ಟ್ಲಿ ನೋಡಿ ಅವ್ರು ಏನು ಸೈನಿಕ ಇಲ್ಲಿಂದ ಶೂಟ್ ಮಾಡ್ತಿದ್ದಿಲ್ಲ. ಸೊ ಅವನಿಗೂ ಕೂಡ ಯಾವುದು ಬುಲೆಟ್ ಹತ್ತಬಾರ್ದಂತ ಸೊ ಈ ಥರನಾಗಿ ಕಿಟಕಿಯ ಡೋರ್ ಮಾಡ್ಕೊಂಡಿದ್ರು ಅವರು. ಇದೇನು ಹೋಲ್ ಕಾಣತ್ತಿತ್ತ ಇಲ್ಲಿ ಇದರ ಒಳಗಿಂದ ಅವ್ರ ಗನ್ ಹೊರಗಡೆ ತೆಗೆದು ಮಷಿನ್ ಗನ್ನಿಂದ ಶೂಟ್ ಮಾಡ್ತಾ ಇದ್ರು ಭಾಯ್. ಸೊ ಮೊದಲಿನ ಕಾಲದಲ್ಲಿ ಸೊ ಈ ಥರನಾಗಿ ಅವರು ಬ್ರಿಟಿಷ್ ಅವರ ಕಡೆ ಈ ಥರ ಟೆಕ್ನಾಲಜಿಯಿಂದ ತುಂಬಿರುವ ಮಷಿನ್ ಗನ್ ಇರ್ತಿತ್ತು ಭಾಯ್. ಆ ಕಾಲದಲ್ಲಿ ನೋಡ್ರಿ ಯಾವ ಥರನಾಗಿ ಮಷಿನ್ ಗನ್ನು ಇರ್ತಿತ್ತಂತ. ಈ ಥರನಾಗಿ ಅವರು ತಮ್ಮ ದುಶ್ಮನಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಈ ಮಷಿನ್ ಗನ್ನಿಂದ. ಸೊ ಇದರ ಮೇಲೆ 6740 ನಂಬರ್ ಅಂದ್ರೆ ಇಷ್ಟೊಂದು ಮಷಿನ್ ಗನ್ನು ಬ್ರಿಟಿಷ್ ಅವರ ಕಡೆ ಇರ್ತಿತ್ತಂತ. ಸೊ ಈ ಥರನಾಗಿ ಈ ಮಾಡೆಲ್ ಏನೈತೆ ಅಂತ ನಮಗೆ ಸ್ವಲ್ಪ ಕಮೆಂಟ್ನಲ್ಲಿ ಹೇಳ್ರಿ ನೀವು ಕೂಡ, ಅದರ ಮೀನಿಂಗ್ ಏನೈತೆ ಅಂತ. ಸೊ ಈ ಥರನಾಗಿ ಆ ಕಾಲದಲ್ಲಿ ಕೂಡ ಮಷಿನ್ ಗನ್ ಇರ್ತಿದ್ವು ಭಾಯ್.